ಈ ಕಾರುಣಿ ಇವರು ಕೇಳ್ಬೇಕಂತ ವಿಚಾರ ಮಾಡಿರಿ ಅಲ್ರಿ ನೀವು ಹೌದಿಲ್ರಿ ಹಾಂ ಈ ಕಾರುಣಿ ನೋಡ್ರಿ 12ನೇ ಶತಮಾನ ಹಿಡಿದು ಬಂದಿದ್ದದ್ರಿ ಇದು ಏನು ರೀ 12ನೇ ಶತಮಾನ ಹಿಡಿದು ಹ್ಯಾಂಗೆ ಬಂದಿದ್ದದ ಈ ಮನಿತನ ಮಾಲಾಕ್ತಿ ಅವರೇ ಈ ಬಂಡಿ ಒಳಗೆ ಮಾಯ ಆಗ್ಯಾರ ಬಂಡಿ ಒಳಗೆ ಮಾಯ ಆಗ್ಯಾದ ನಂತರ ಇಲ್ಲಿ ಯಶಿ ಅವರು ಏನದ ಇಲ್ಲಿ ಎಲ್ಲ ಜವಾಬ್ದಾರಿ ಒಕ್ಕಲ್ತನ ನೋಡ್ಕೊಂಡು ಹೋಗೋರು ಇದ್ರು ಅವ್ರು ಏನು ಮಾಡಿದ್ರಿ ದೇಶಮುಖರು ಅವರು ಮತ್ತು ಇಲ್ಲಿ ತೆವ್ರನಾಗ ಜಮೀನ್ದಾಗ ಅದಾರ್ಥ ಹೋಗಿ ಕರ್ಕೊಂಬರ ಇವೇ ಬಂಡಿ ಹುಡ್ಕೊಂಡು ಕರ್ಕೊಂಬರಕ್ಕೆ ಹೋದ್ರಿ ಅವರು ಹ್ಯಾಂ ರೀ ಕರ್ಕೊಂಬರಕ್ಕೆ ಹೋದರು ಕರ್ಕೊಂಬಂದ ನಂತರ ಅವರು ಒಳಗೆ ಬರಲಿಲ್ಲ ಮಾಲಕರು ನೀವೇ ಬರಬೇಕು ನಾವೇನು ಕರೆಯಲ್ಲ ಅಂತಂದರು 5 ದಿವಸ ಗಾಡಿಯಾಗಿ ಕೂತಿದ್ರು ಅವರು 5 ದಿವಸ ಗಾಡಿಯಾಗಿ ಕೂತ ನಂತರ ಮಾಲಕರು ಏನು ಹೇಳೋರು 5ನೇ ದಿವ್ಸಕ್ಕೆ ಬರ್ರಿ ಒಳಗೆ ಅಂದರು ಒಳಗೆ ಬರ್ರಿ ಅಂದ ಕೂಡಲೇ ಏನು ಮಾಡಿದ್ರು ಅವರು 5 ದಿನ ಕೂತ್ರೂ ಕರೆದಿಲ್ಲ ಇವತ್ತು ಕರೆದ್ರಲ್ಲ ಅಂತೇಳಿ ಗಡಕ್ಕನ ಇಳಿದು ಬಂಡಿ ಒಳಗೆ ಮಾಯ ಆಗಿಬಿಟ್ರು ಯಾರು ಮನೆ ಮಾಲಾಕ್ತೀವ್ರಿ ಏನು ರೀ ಮತ್ತು ಇವ್ರು ಕರ್ಕೊಂಬಂದಿದ್ರಲ್ಲ ಪಾಡ್ಯವ್ರ ಮಂದಿ ಕರ್ಕೊಂಬಂದಿದ್ರು ಅವರು ದೇವಣಗಾಯಿ ಅಡವಿಂದು ಕರ್ಕೊಂಡು ಬಂದಿದ್ರು ಅವ್ರಿಗೆ ಕರ್ಕೊಂಬಂದಿದ್ರ ಸಂಬಂಧ ಏನು ಮಾಡೋರು ಅವ್ರಿಗೆ ಈ ತಾಯಿದು ಜಾತ್ರೆ ಕೇತ್ರಿ ನೀವೆಲ್ಲ ನಡೆಸ್ಕೊಂಡು ಹೋಗ್ರಪ್ಪ ಯಶಿ ಅವ್ರಿಗೆ ವಾರಾಸದ್ರು ಅವರು ಏನು ರೀ ಅವರಿಂದೇ ಜಾತ್ರೆ ನಡೀತದೆ ರೀ ತಿಳಿತಲ್ಲ ರೀ ಅವರಿಂದ ಕರಿ ಮಾಡಬೇಕು ಮತ್ತು ಎಲ್ಲ ಚಾರ್ಜ್ ಬತ್ತ ಏನು ಮಾಡಬೇಕು ತಳವಾರ ಮಂದಿಗೆ ಚಾರ್ಜ್ ಕೊಟ್ಟರು ಜಮಾದಾರ ಮಂದಿಗೆ ಕರೆದು ಹೇಳಿದ್ರು ಬಾರ್ಸೋರಿಗೆ ಬಡವ್ರಿಗೆ ಎಲ್ಲರಿಗೂ ಒಂದೊಂದು ಜಮೀನು ಕೊಟ್ಟರು ಅವರು ಇದೆಲ್ಲ ನಡೆಸ್ಕೊಂಡು ಹೋಗ್ಬೇಕು ನಾವು ರೊಕ್ಕ ರೂಪಾಯಿ ಕೊಟ್ಟಿದ್ದು ನಿಮ್ಮಲ್ಲಿ ಉಳಿಯಂಗಿಲ್ಲ ಬಹುಕಾಲ ನಿಮ್ಮಲ್ಲಿ ಭೂಮಿ ಆಸ್ತಿ ಉಳಿತದೆ ಅವ್ರಿಗೆ ಮನೆ ಹೊಲ ಕೊಟ್ಟು ಚಾರ್ಜ ಎಲ್ಲರಿಗೆ ಒಪ್ಪಿಸೋದು ರೀ ಆಮೇಲೆ ಹಿಡಿದು ಇಲ್ಲಿ ತನಕ ಇದು ನಡ್ಕೊಂಡು ಬಂದಿದ್ದದು ರೀ ಏನು ಇಷ್ಟದ ನೋಡಿರಿ ಬಂದಿರಿ ಅಂದ್ರೆ ಕಾರುಣಿಮೆ ದಿನನೇ ಯಾಕೆ ಮಾಡ್ತಾರೆ ಕಾರುಣಿ ದಿವಸ ಅದು ನಿಯಮ ಅದ ರೀ ಆ ನಿಯಮದ ಪ್ರಕಾರ ಕಾರುಣಿ ದಿವಸ ಮಾಡ್ತಾರೆ ರೀ ಈ ಸುತ್ತ ಅನ್ನೋದ ಗಾಲಿ ಸಾಬ ಅಗಸಿ ಎದುರಿಗೆ ಅವನ ದರ್ಗಾ ಕಟ್ಟಿ ಸ್ಥಾಪನೆ ಮಾಡ್ಯಾರ ರೀ ಗಾಲಿ ಸಾಬಾಗ ಅವ ಇದೇ ಮನೆ ಒಳಗೆ ಮಾಯ ಅದಾವ ರೀ ಗಾಲಿ ಸಾಬ ಏನು ರೀ ಇದೇ ಮನೆ ಒಳಗೆ ಅವನಿಗೆ ಭೇಟಿ ಕೊಟ್ಟು ಬರ್ತೀನಪ್ಪ ನಾನು ಕಾರುಣಿ ದಿವಸ ಏನದ ಕರ್ಕೊಂಡ್ರಿ ಅವನಿಗೆ ಭೇಟಿ ಹಾಕಿ ನಾನು ಕರಿ ಹರ್ಕೊಂಡು ಊರಾಗ ಬರ್ತೀನಿ ಅಂತ ಈ ಮನೆ ಮಾಲಾಕರು ಸಪಂದಾಗ ಹೇಳಿದ ನಂತರ ಈ ಕಾರ್ಯಕ್ರಮ ಮಾಡ್ಕೊಂಡು ಹೊಂಟಾರ ರೀ ಬಂಡಿ ಕನ್ನೊಳಿಗೆ ಹೋಗಲ್ಲ ರೀ ಗತ್ತರಿಗೆ ಹೋಗ್ತದೆ ರೀ ಗತ್ತರಿಗೆ ಹೆಣ್ಮಗಳಿಗೆ ತವ್ರ ಮನೆ ಗತ್ತರಿಗೆ ತವ್ರ ಮನೆ ಅಲ್ರಿ ಗತ್ತರಿಗೆ ಇದು ಬಂಕಲಿಗೆ ಹಾಂ ಬಂಕಲಿಗೆ ಅಲ್ಲಿ ಇಬ್ಬರು ಆ ಊರನವ್ರು ಇಬ್ಬರು ಹೆಣ್ಮಕ್ಳು ಮನೆತಂದವ್ರಿಗೆ ಮಕ್ಕಳು ಇದ್ದಿದ್ದಿಲ್ಲ ಅವರು ಅಲ್ಲಿ ದ್ಯಾಮಗ ನಡ್ಕೋತಿದ್ರು ಅವರು ದ್ಯಾಮಗ ನಡ್ಕೊಳ್ಳೋದ್ರಿಂದ ಆ ದ್ಯಾಮನ ವರದಿಂದ ಈ ಲಕ್ಷ್ಮೀಬಾಯಿನವ್ರು ಹುಟ್ಟಿದ್ರು ತಿಳಿತಿಲ್ಲ ರೀ ಅವರು ವರದಿಂದ ಹುಟ್ಟಿದ್ರು ಅಂಥ ಶಕ್ತಿ ಅದಂತೇಳಿ ಇವ್ರು ಬಂಡಿ ಒಳಗೆ ಮಾಯ ಆಗ್ಬೇಕಾಯ್ತು ಅವರು ತಿಳಿತಿಲ್ಲ ರೀ ಅದಕ್ಕೆ ದ್ಯಾಮ ಹೇಳಿದ್ರು ನೀ ಬರ್ಲಾದ ಜಾತ್ರೆ ಮಾಡ್ಕೊಳ್ಳಲ್ಲ ತಾಯಿ ಅಂತ ಹೇಳಿದ್ರು ಅವರು ಆಯ್ತವ ನೀ ಯಾವಾಗ ಕರಿತಾವಾಗ ಬರ್ತೀನಿ 3 ವರ್ಷ ನಂತರ ಬಾ ನಾನು ಮನುಷ್ಯರಿಗೆ ಕೊಟ್ಟು ಕಳಿಸ್ತೀನಿ ನಾನು ಮನೆತಂದವ್ರಿಗೆ ಅವ್ರ ಜೋಡಿ ನೀ ಬಂದು 3 ವರ್ಷಗೊಮ್ಮೆ ನೀನು ಜಾತ್ರೆ ಮಾಡ್ಕೋತೀನಿ ಅಂತ ಹೇಳಿದ್ರು ಅವರು 3 ವರ್ಷಗೊಮ್ಮೆ ಇನ್ನೂ ಆದ್ರೂ ಅಲ್ಲಿಗೆ ಹೋಗ್ತೀವಿ ರೀ ತಳಕ್ಕೆ ಹೋಗಿ ಅಲ್ಲಿ ಜಾತ್ರೆ ಮಾಡ್ಕೊಂಡು ಬರ್ತೀವಿ ರೀ 3 ವರ್ಷಗೊಮ್ಮೆ. ನಿಮ್ಮ ಹೆಸರು? ಸಂಗಾಯ ಹಿರೇಮಠ ನಮ್ಮದು. ಇಲ್ಲಿ ಸೇರಿದಂಥ ಎಲ್ಲ ನನ್ನ ಪತ್ರಕರ್ತ ಬಂಧುಗಳಿಗೆ ನನ್ನ ಅನಂತ ನಮ್ಮ ಹೊಲೆಯರಿಗೆ ಅರ್ಗಿನ ಮನ್ಯಾಗ ಸುಟ್ಟಿಳತ್ರಿ ಸುಡೋಣ ಒಬ್ಬಾಕಿ ಹೊಟ್ಲಿದ್ದಾಳತ್ತ ಹಳ್ಳದ ನೀರು ತರ್ತಿದ್ರತ್ರಿ ಒಬ್ಬರು ನಡ್ಬಾರ್ಕು ಬಾಯಿ ಯಾಕೆ ಹೋತಿ ಟೀಕಾ ಬಾಯಿ ಸುಡ್ಲಕತ್ತಾಳ ದೇಶಮತ್ಯಾಗ ಹಾಕಿ ಅಂದ್ರತ್ರಿ ಆಕೆ ಹೊಟ್ಲಿದ್ದಾಕಿ ಓಡಿ ಹೋಗಿ ಪಟ್ಟಣ ಸೇರ್ದಳತ್ರಿ ಸೇರಿದಾಗೆ ಮುಂದೆ ಮತ್ತು ಇದು ಹೊಲೆಯರ್ ಇರ್ಲಿಕ್ಕಂದ್ರೆ ದೇಶಕತ್ತೆ ಹಾಳೆ ಬೀಳೋದಲ್ರಿ ಅಂದ್ಗಳೇ ನಾಯ್ಕೋಡ್ಯವ್ರಿಗೆ ಅಲ್ಲಿದ ನಾಯ್ಕೋಡ್ ಊರಿಂದ ತಂದ್ರತ್ರಿ ಅವ್ರಿಗೆ ತಂದಿಂದ್ರಿ ಆಕೆ ಅವ್ರಿಗೆ ಬಾಗಿಲು ಕಾಯ್ಲಕ್ಕೆ ಹಚ್ಚಿದ್ರತ್ರಿ ಅಂದಾಗ ನಮ್ಮ ಆಕೆ ಟೀಕಾ ಬಾಯಿ ಹುಡುಕ್ರಿ ನೀವು ಎಷ್ಟು ರೊಕ್ಕ ಕೊಡ್ತೀನಿ ಹುಡುಕ್ರಿ ಅಂತ ಹೇಳತ್ರಿ ಅಂದಾಗ ಆಕೆ ರಾತ್ರಿ ಬೀಸ ನಸಿನೇ ಬೀಸ ಯಾಳಿಗೆ ಏನದ ಗಾಲಿ ಸಮುತ್ಯನ ಮೇಲೆ ಪದ ಹಾಡ್ತೇಳತ್ರಿ ಆಕೆ ರಾಮ ಲಕ್ಷ್ಮಣ ನಾವು 2 ಗಂಡಸು ಮಕ್ಕಳು ಹುಟ್ಟಿದ್ರತ್ರಿ ಹುಟ್ಟಿದಾಗ ರಾಮ ಲಕ್ಷ್ಮಣನ ಮಕ್ಕಳಿದ್ದಾಗ ಆಲ್ಮೇಲ್ದವ್ರು ಬಂದಾರ ಊರಾಗ ನಾನು ಮಕ್ಳಿಗೆ ಹಿಡ್ಕೊಂಡು ಹೋಗ್ತಾರತ್ತೇಳಿ ಆಕೆ ಮುಚ್ಚಿಟ್ಟಿಳತ್ರಿ ಮಕ್ಳಿಗೆ ಒಯ್ದು ಮುಚ್ಚಿಡೋಣ ರೀ ಹಿಂದಿಗಡೆ ಇಲ್ಲ ನಾವು ಹಿಂಗೆ ಟೀಕಾ ಬಾಯಿ ನಿಮ್ಗೆ ಕರ್ಕೊಂಬ ಅಂದಾಳ ಅಂದ್ರತ್ರಿ ಬಂದಿಂದ ಆ ರಾಮ ಲಕ್ಷ್ಮಣನಿಂದ ಇಟ್ಟು ಹೊಲಿಗೆರೆ ಆಗ್ಯದ್ರಿ ನಮ್ಮದು ಆಗ್ಯದ್ರಿ ಅಲ್ಲಿಂದ ಮುಂದೆ ಗಂಡ ಹೆಂಡ್ತಿಗೆ
ಅಂದು ಗಂಡ ಹೆಂಡ್ತಿಗೆ ದೇಶಮುಖರಿಗೆ ರಾಣಿ ಅವ್ರಿಗೆ ಜಗಳ ಬತ್ತತ್ರಿ. ಜಗಳ ಬರೋಣ ಆಕಿ ಹೋಗಿ ಗೈತೋಡ್ದಾಗ ಕೂತಳತ್ರಿ. ಕುಂದ್ರನ ರೀ ಅವ್ರ ಅಕ್ಕವರು ಮ್ಯಾಗಿನ ಮನೆ ದೇಶಪಾಂಡೆ ಮನೆ ಹಾಕ್ಯತ್ರಿ. 10 ಮಂದಿ ಹೊಲ್ಯಾರ ಬಾಯಿ ಸಂಗಟೆ ಇದ್ರತ್ರಿ. 10 ದಿನ ಅವ್ರು ಉಪವಾಸ ಕೂತಾರತ್ರಿ. ಅಲ್ಲಿ ಕೂತಿನ ಮನೆಗೆ ಕರ್ಕೊಂಬಂದ್ರತ್ರಿ. ನಾ ಹೇಳ್ತೀನಿ ನಮ್ಮ ಇದನ್ನಾಗ ನಡ್ರಿ ಅಂದಳತ್ರಿ. ಕರ್ಕೊಂಬಂದ್ರತ್ತ ದನಿಯಾರು ಒಳಗೆ ಕರ್ಕೊಲಿಲ್ಲತ್ರಿ. ಕರ್ಕೊಲಾರ್ದಂಗೆ ಆಗ ನಾವು 1 ದಿನ ಹೋಯ್ತು, 2 ದಿನ ಹೋಯ್ತು, 5 ದಿನನೇ ಹೋಯ್ತತ್ರಿ. ಹೋಗೋಣ ರೀ 5 ದಿನ ಕರ್ಕೊಲಿಕ್ಕೆ ನನ್ನ ಬಂಡೆಗೆ ಐಕಾಗಿಬಿಟ್ಟಳತ್ರಿ. ಅಲ್ಲಿಂದ ಒಬ್ರು ಹಿರಿಯರಿಗೆ ಸಪನ್ಯಾಗ ಬಂದು ಇಂಥ ಬಂಡ್ಯಾಗ ನಾ ಐಕಾಗಿನಿ, ನನಗೇನು ಹೊರಗೆ ಹಾಕ್ಬೇಕಂತೇಳಿ ಹೇಳಿದ್ರತ್ರಿ. ಶಾಣ್ಯರಿಗೆ ಹೇಳ್ದಳತ್ರಿ. ಹೇಳ್ದಾಗಿ ಕಾರುಣಿ ಮಾಡ್ಯಾರತ್ತ ನೋಡ್ರಿ. ನಮ್ಮ ಮಾವರು ಹೇಳ್ತಿದ್ರಿ ಕೇಳ್ರಿಯಪ್ಪ, ಇದು ಬಳಗ ನಂದದ, ಈಗ ಇವ್ರದಿಂದ ನಾ ಏನಂತೇಳಿ ಹೊಲೆಯರ ಮ್ಯಾಲೆ ಹಾಕಿ ಲಕ್ಷ್ಮೀದ ಅಟ್ಟು ಆಸೆ ರೀ. ಆವತ್ತಿನ ದಿನ ಹೊಲೆಯರಿಗೆ ಯಾರೇ ಹೊಡೆದಿದ್ರು ಅಂದ್ರೆ ಅವ್ರ ಮನೆ ಒಳಗಲ್ರಿ. ಹೊಲೆಯರ ಕೈಲೇ ಹೊಡೆಸ್ಕೊಂಡಿದ್ರು ಅಂದ್ರೆ ಅವ್ರ ಮನೆ ಉಕ್ಕಿ ಇರ್ತದ ರೀ. ಹಿಂಗಾದ್ರೆ ನೋಡ್ರಿ ಅದು ಇಟ್ಟು ಕೇಳಿವ್ರಿ ನಾವು. ಮತ್ತು ಅದು ಜಗತ್ತಕ್ಕೆ ಎಲ್ಲ ತಲೆ ಹರಿತಾರೆ ಅಲ್ರಿ, ಹರಿಯಲ್ರಿ. ಎತ್ತು ಹಾರಿಸಾಡಿದ್ರು ಕರಿ ಹಿಡ್ದಿರ್ತಾರೆ ಅಲ್ರಿ. ಬಿಳಿ ಎತ್ತ ಹೋಯ್ತಾ ನನ್ನ ಬಿಳಿಜೋಳ ಬೆಳೆದು ಕೆಂಪು ಎತ್ತು ಅದು ನನ್ನ ಹಿಂಗಾರಿ ಬೆಳೆದು ಹತ್ತಾರ ಕರಿ ಅದನ್ನೇ ಅದು. ಹಿರಿಯರು ಏನು ಮಾಡ್ಯಾರ ಯಾರಿಗೆ ಗೊತ್ತ್ರಿ. ಈಗ ಕರಿ ಅಂತೇಳ್ರಿ, ಕರಿ ಅದ್ರ ಒಳಗೆ ತಳವಾರು ಅವರು ಮುಟ್ಟಿಸ್ಕೊಡಲ್ಲ ಅಲ್ರಿ. ಮತ್ತು ಬೇರೆಯವ್ರಿಗೆ ಬಂದ್ರೆ ಮುಟ್ಟಬಾರ್ದು ಅಂತ ಒಂದು ಚಾದ್ ಅದತ್ರಿ. ಅದು ಯಾಕೆ ಆ ತಳವಾರ್ದು ಅದತ್ರಿಪ್ಪ ಅದು ರೀ. ತಳವಾರ್ದು ಅದ ರೀ, ನಾಯ್ಕೊಡ್ಯಾರ್ದ ಅವ್ರದ್ದು ಅದ ರೀ. ಇದು ನಮ್ಮ 8 ಮಂದವ್ರು ರಾಮ ಲಕ್ಷ್ಮಣಂದಿಂದೇ ಇಟ್ಟು ನಮ್ಮ ಬಳಗ ಆಗ್ಯದತ್ರಿ. ಆಗ್ಯದಲ್ರಿ ಆಕಿ. ಮತ್ತು ಆಕಿದು ಅವ್ರದ್ದು ಏನು ವಚನಿತ್ತು ಯಾರಿಗೆ ಗೊತ್ತ್ರಿ. ಬಂಡಿ ಮಾತ್ರ ಇದು ಮತ್ತೊಬ್ರು ಬಂದು ಹಿಡಿದ ಗಾಳಿ ಅವ್ರಿಗೆ ಇದು ಆತದತ್, ಇವ್ರು ಹಿಡ್ಗೊಟ್ಟಿಲ್ರಿ. ಅವಾಗ ಹಿಂಗೆ ಬಂದಾರ ನೋಡ್ರಿ. ಇಟ್ಟು ನನಗ್ಯಾರ ಗುರ್ತದ ರೀ. ಇಟ್ಟು ಚಾರ್ಜಿ ಪ್ರಕಾರ ನಿಮ್ಮಲ್ಲೆಲ್ಲ ಬಂಡಿ 5 ರೌಂಡ್ ಓಡಾಡಿಸ್ಕೊಂಡು ಒಯ್ದು ಮನೆಗೆ ಹಚ್ತಾರೆ ರೀ. ಮತ್ತು 5 ದಿನ ಆಗ ನನ್ನ ತಳವಾರು ನಾಯ್ಕೊಡ್ಯಾರು ಬಂಡಿ ಕಾಯ್ಬೇಕು ರೀ. 5 ದಿನ ಅಡಿಗೇನು ಹೋಗಿಳಲ್ರಿ. ಅದ್ರ ಸಲುವಾಗಿ 5 ದಿನ ಹೊರಗೆ ಇರ್ತದ್ರಿ ಬಂಡಿ. ಈ ಹಂದಿ ಪಿಂದಿ ನಾಯಿ ಇದು ಮಾಡ್ತಾವತ್ತೇಳಿ ಕಾಯ್ಕೋತ ಅಲ್ಲೇ ಕುಂದಿರ್ತಾರೆ. ಬಾಯಿ ಕೈದು ಒಳ ಮಾತು ವರ್ಷ ಜವಾಬ್ದಾರಿ ನಿಮ್ಗೆ ನಮ್ಮದೇ ರೀ. ತಂದಿಂದ ನಾಯ್ಕೊಡ್ಯಾರ ಹೊರಗೆ ಹಾಕಿ ಬಾಗಿಲು ಕಾಯ್ಲಕ್ಕೆ ಹಚ್ಚದ್ರತ್ರಿ. ಇದು ನಿಮ್ಮದೇ ಅದಪ್ಪ, ನಿಮ್ಮ ಇವ್ರು ನಿಮ್ಮದೇ ಅದಪ್ಪ ಅಂತೇಳಿ ಅವ್ರಿಗೆ ಇದೆಲ್ಲ ದೊಡ್ಡವ್ರು ಮಾಡಿ ಈ ಹೊಲ ನೀವು ಉಣ್ಣು, ಇದು ನೀವು ಉಣ್ಣು ಅಂತೇಳಿ ದೇಶಮುಖರು ಹೊಲದಾಗೆ ಮಕ್ಕಳು ತೊಗೊಂಡು ದೊಡ್ಡವ್ರು ಮಾಡ್ದಳತ್ರಿ. ಆಕಿ ಆಟದಿಂದ ಇಟ್ಟು ನಮ್ಮ ಮಂದಿ ಆಗ್ಯದತ್ತ ಅಟ್ಟು ಹೇಳ್ತಿದ್ರಿ ನಮ್ಮ ಅತ್ತೆಯರು. ಅಟ್ಟೆ ಕೊಂಡ್ರಿ ಹಿರಿಯರು ಹೇಳಿದ್ದೆ ನಿಮ್ಗಾದ್ರೂ ಇದು ಇಟ್ಟೆ ಗುರ್ತ್ರಿ. ನಾವು ಬರೋದಕ್ಕೆ ಮೊದಲೇ ಆಗ್ಯದ್ರಿ ಅದು. ಕೇಳ್ರಿಪ್ಪ.